ನಮ್ಮಲ್ಲಿ ಎಂತೆಂಥ ದೊಡ್ಡ ಕಳ್ಳರು ಇದ್ದಾರೆ ಅಂತ ಅಂದರೆ ಬಡವರಿಗಾಗಿ ಸರ್ಕಾರ ಕೊಡುವಂಥ ಈ ಅಕ್ಕಿ ಅದನ್ನು ಕೂಡ ಕಳ್ಳತನ ಮಾಡ್ತಾರೆ, ಬಡವರಿಗೆ ದೊಡ್ಡ ಮೋಸ ಮಾಡ್ತಾರೆ. ಕಾಳಸಂತೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಿಸ್ತಾ ಇದ್ದಾರೆ. ರಾಜ್ಯದ ಅತಿ ದೊಡ್ಡ ಅಕ್ರಮ ಜಾಲ ಭೇದಿಸಿದ್ದಾರೆ ಸಾರ್ವಜನಿಕರು. 100 ಕ್ವಿಂಟಾಲ್ ಅಕ್ಕಿ ತುಂಬಿದ 3 ಲಾರಿಯನ್ನ ಸೀಸ್ ಮಾಡಲಾಗಿದೆ. ಈಗ ಸುಮಾರು 15 ಲಕ್ಷ ಮೌಲ್ಯದ 633 ಕ್ವಿಂಟಾಲ್ ಅಕ್ಕಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಸುಮಾರು 2 ಲಕ್ಷ ಮೌಲ್ಯದ 50 ಕ್ವಿಂಟಾಲ್ ಗೋಧಿಯನ್ನ ಸೀಸ್ ಮಾಡಿದ್ದಾರೆ. ಹಾವೇರಿಯ ಸರ್ಕಾರಿ ಎಪಿಎಂಸಿಯಿಂದ ಅಕ್ರಮವಾಗಿ ಅಕ್ಕಿಯನ್ನ ಸಾಗಿಸಲಾಗ್ತಾ ಇತ್ತು. ಸಚಿನ್ ಕಪೂರ್ ಎಂಬುವವರಿಗೆ ಸೇರಿದ ಗೋಡೌನ್ನಲ್ಲಿ ಅಕ್ರಮ ಬಯಲಾಗಿದೆ. ನೋಡಿ, ಇದನ್ನ ಸಾರ್ವಜನಿಕರೇ ರಾಜ್ಯದ ಅತಿ ದೊಡ್ಡ ಅಕ್ರಮ ಜಾಲವನ್ನ ಭೇದಿಸಿದ್ದಾರೆ. ಸಾರ್ವಜನಿಕರೇ, ಈ ಅಕ್ಕಿ ಯಾರಿಗೆ ಸೇರಬೇಕಾಗಿದ್ದು? ಜನರಿಗೆ, ಬಡ ಜನರಿಗೆ ಸೇರಬೇಕಾದಂತ ಅಕ್ಕಿ ಇದು. ಆದರೆ ಕಾಳಸಂತೆಯಲ್ಲಿ ಇದನ್ನ ಅಕ್ರಮವಾಗಿ ಈ ಅಕ್ಕಿಯನ್ನ ಸಾಗಿಸ್ತಾ ಇದ್ರು ನೀಚರು. ಇದು ಡೌಟ್, ಅದು ಒಂದು ಡೌಟ್. ಇದು ಹೌದು, ಎಲ್ಲ ಹೌದು ಸರ್, ಇದು ಹೌದು, ಎಲ್ಲ ಹೌದು, ಅದು ಒಂದಲ್ಲ, ಅದು ಒಂದು ಡೌಟ್ ಅಷ್ಟೇ. ಅಲ್ಲಲ್ಲ, ಡೌಟ್ ಅದು ಪಡಿತರಕ್ಕೆ ಹೌದು. ಈ ಸುದ್ದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕು. ಕಾರಣ ಏನು ಅಂತಂದ್ರೆ, ಹಾವೇರಿ ಜಿಲ್ಲೆಯ ಹೃದಯ ಭಾಗದಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಈಗಾಗಲೇ ಕದ್ದು ಮಾರಾಟ ಮಾಡುವಂತಹ ಜಾಲವನ್ನ ಸಾರ್ವಜನಿಕರು ಈಗಾಗಲೇ ಹಿಡಿದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಆದರೆ ಆ ದೂರಿನಲ್ಲಿ ದಾಖಲಾಗಿರುವಂತಹ ಮಾಹಿತಿಯನ್ನ ಕೇಳಿದ್ರೆ ನಿಜಕ್ಕೂ ಕೂಡ ನಿಮಗೂ ಶಾಕ್ ಆಗುತ್ತೆ, ಈಗಾಗಲೇ ನಮಗೂ ಕೂಡ ಶಾಕ್ ಆಗಿರುವಂತದ್ದು. ಅದನ್ನ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈಗ ಸದ್ಯ ನಾನು ಹಾವೇರಿ ನಗರದಲ್ಲಿರುವಂತಹ ಏನಿಲ್ಲಿ FC ಗೋಡೌನ್ ಇದೆ. ಸೊ ಈ ಒಂದು ಗೋಡೌನ್ ನಲ್ಲಿ ಇರುವಂತಹ ಏನು ಅನ್ನ ಭಾಗ್ಯ ಅಕ್ಕಿಯನ್ನ ಸಾಗಾಟ ಮಾಡುವಂತ ಏನು ದಂಧೆಕೋರರು ಏನಿದ್ದಾರೆ, ಸೊ FIR ಅನ್ನ ಮಾಡಿ ಈಗ ಆ ಒಂದು ಅಕ್ಕಿಗಳನ್ನ ಮತ್ತು ಗೋಧಿಯನ್ನ ಈ ಒಂದು FC ಗೋಡೌನ್ ನಲ್ಲಿ ಈಗಾಗಲೇ ಸಂಗ್ರಹ ಮಾಡಿ ಇಟ್ಟಿರುವಂತದ್ದು. ಸೊ ಇಲ್ಲಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಕೂಡ ಬಂದು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಅಕ್ಕಿ ಯಾವ ರೀತಿ ಇದೆ, ಸೊ ಇದು ರೇಷನ್ ಅಕ್ಕಿನ ಅಥವಾ ಅನ್ನಭಾಗ್ಯ ಅಕ್ಕಿನ ಅಥವಾ ಬೇರೆ ರೀತಿಗೆ ಸಂಬಂಧಪಟ್ಟಂತ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಸ್ಯಾಂಪಲ್ ಕೂಡ ತೆಗೆದುಕೊಂಡಿರುವಂತದ್ದು. ಇಲ್ಲಿ ಬಲಭಾಗದಲ್ಲಿ ಇಲ್ಲೇನ್ ಕಾಣಿಸ್ತಾ ಇದೆ, ಸೊ ಈ ಒಂದು ವೈಟ್ ಕವರ್ ಇರ್ತಕ್ಕಂಥ ಈ ಚೀಲದಲ್ಲಿ ಈಗಾಗಲೇ ಈ ಒಂದು ಅಕ್ಕಿ ಅನ್ನಭಾಗ್ಯ ಅಕ್ಕಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ಇಲ್ಲೇ ನೀವು ನೋಡ್ತಾ ಇದ್ದೀರಿ. ಇದು ಸುಮಾರು 633 ಕ್ವಿಂಟಲ್ ಅಷ್ಟು ಈಗಾಗಲೇ ಪೊಲೀಸರು ಮತ್ತು ಆಹಾರ ಇಲಾಖೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ಈ ಒಂದು ನಿಟ್ಟಾಗಿರ್ಬೋದು. ಜೊತೆಗೆ ಅಲ್ಲಿ ನನ್ನ ಎಡಭಾಗದಲ್ಲಿ ನೀವು ಇಲ್ಲೇನ್ ಕಾಣಿಸ್ತಾ ಇದೆ, ಸೊ ಆ ಒಂದು ಏನು ವೈಟ್ ಕವರ್ ಇರ್ತಕ್ಕಂಥ ಚೀಲದಲ್ಲಿ ಇರ್ತಕ್ಕಂಥ ಆ ಅಕ್ಕಿಯೂ ಕೂಡ ಈಗಾಗಲೇ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ರು ಈಗಾಗಲೇ ಎನ್ನಲಾಗಿದೆ. ಬಲ ಬದಿಯಲ್ಲಿರುವಂತಹ ಗೋಧಿಯೂ ಕೂಡ ಅಂದ್ರೆ 633 ಕ್ವಿಂಟಲ್ ಅಷ್ಟು ಅಕ್ಕಿ ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು. 50 ಕ್ವಿಂಟಲ್ ಅಷ್ಟು ಈಗಾಗಲೇ ಗೋಧಿಯನ್ನ ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು. ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ಜೊತೆಗಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸ್ವಲ್ಪ ಮಟ್ಟಿಗೆ ಏನ್ ಡೀಟೇಲ್ಸ್ ಇದೆ ಅನ್ನೋದನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಅಕ್ಕಿ ಎಲ್ಲಿ ಸಿಕ್ಕಿದೆ, ಸೊ ಎಷ್ಟು ಪ್ರಮಾಣದ ಸಿಕ್ಕಿದೆ, ಇವಾಗ ಪ್ರೆಸೆಂಟ್ ಏನಾಗಿದೆ ಸರ್, ಇವಾಗ ಸ್ಥಿತಿ ಏನಿದೆ? ಹಾನಗಲ್ ರಸ್ತೆಯಲ್ಲಿ APMC ಗೋಡೌನ್ ಇದೆ. ಸಚಿನ್ ಕಪೂರ್ ಅವರ ಒಂದು ಗೋಡೌನ್ನಲ್ಲಿ ಒಂದು ಗಾಡಿ ಒಳಗಿತ್ತು, 2 ಗಾಡಿ ಹೊರಗಡೆ ಇದ್ವು ಅವ್ರ ಅಂಗಡಿ ಮುಂದೆ. ಅಲ್ಲಿ 633 ಕ್ವಿಂಟಲು ಅಕ್ಕಿ ಸಿಕ್ಕಿದೆ ಮತ್ತು ಗೋಧಿ 20 ಕ್ವಿಂಟಲ್ ಗೋಧಿ. ಇವು ಪತ್ರ ಎಲ್ಲ ಅವರು ಲೆಕ್ಕಪತ್ರಗಳನ್ನೆಲ್ಲ ತೋರಿಸಿದ್ರು. ಅವು ಸಂಬಂಧಿಸಿದ ಇಲ್ಲದ ಕಾರಣ ಅವುಗಳನ್ನು ನಾವು ನಿರಾಕರಿಸಿ ಅನುಮಾನಾಸ್ಪದವಾಗಿ ಇವನ್ನ ಅವ್ರ ಮೇಲೆ FIR ಮಾಡಿದ್ವಿ. ಸರ್, ಇವಾಗ ಅಂದಾಜು ಎಷ್ಟು ಮೌಲ್ಯ ಆಗುತ್ತೆ ಸರ್? ಇವಾಗ 50 ಕ್ವಿಂಟಲ್ ಅಷ್ಟು ಅಕ್ಕಿ ಅಂತ ಗೋಧಿ ಅಂತಿದ್ರಿ, 633 ಕ್ವಿಂಟಲ್ ಅಷ್ಟು ಅಕ್ಕಿ ಅಂತಿದ್ರಿ, ಅಂದಾಜು ಇದ್ರ ಮೌಲ್ಯ ಎಷ್ಟಾಗ್ಬೋದು ಸರ್? 14,68,560 ರೂಪಾಯಿ ಅಕ್ಕಿದಾಗ್ತದೆ. ಆಮೇಲೆ 1,28,010 ರೂಪಾಯಿ ಗೋಧಿದಾಗ್ತದೆ. ಈಗ ಮುಂದಿನ ಕಾನೂನು ಹೋರಾಟ ಏನ್ ಸರ್? ಈಗ FIR ಮಾಡ್ತಾ ಇದ್ದೀವಿ ಮತ್ತು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹೌದು, ಯಾವ ಭಾಗದಿಂದ ಬಂತು, ಎಲ್ಲಿಂದ ಬಂತು, ಯಾಕಂದ್ರೆ ಇದು ನಮ್ಮ ಹಾವೇರಿ ಜಿಲ್ಲೆಯ ಅಕ್ಕಿ ಆಗಿರುವುದಿಲ್ಲ. ಹೌದು, ಇದು ಹೊರ ಜಿಲ್ಲೆಯಿಂದ ಬಂದಿರತಕ್ಕಂಥ ಅಕ್ಕಿ ಆಗಿರೋದ್ರಿಂದ ಅದನ್ನ ಪರಿಶೀಲನೆಗೆ ಪೊಲೀಸ್ ಇಲಾಖೆಗೆ FIR ಮಾಡಿದ್ದೀವಿ. ಈ ಮೇಲ್ನೋಟಕ್ಕೆ ರೇಷನ್ ಅಕ್ಕಿ ಅನ್ನೋದು ಗೊತ್ತಾಗಿದೆ ಸರ್? ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅವ್ರು ಅಧಿಕೃತವಾಗಿ ಎಲ್ಲಿಂದ ಬಂತು ಅಂತ ಸರಿಯಾಗಿ ಹೇಳಿಲ್ಲ. ಅವ್ರು ತೋರಿಸಿದಂಥ ಪತ್ರಗಳು ಏನದಾವಲ್ಲ, ದಾಖಲೆಗಳು, ಅವು ಸಂಬಂಧಿಸಿದ ಕಾಣಲಿಲ್ಲ. ನಮ್ಮ ಮೇಲಧಿಕಾರಿಗಳ ಗಮನಕ್ಕೂ ತಂದ್ವಿ ಮತ್ತು ವಾಣಿಜ್ಯ ಇಲಾಖೆಯ ಗಮನಕ್ಕೂ ತಂದ್ವಿ. ಆ ಕಾರಣದಿಂದ ಅವರು ಅನುಮಾನಾಸ್ಪದವಾಗಿರೋದ್ರಿಂದ ಮಾತ್ರ ನಾವು ಸಂಶಯಾಸ್ಪದವಾಗಿ FIR ಮಾಡಿದ್ದೀವಿ.
ಪೊಲೀಸ್ ತನಿಖೆಯಲ್ಲಿ ಬಹಿರಂಗ ಆಗ್ತದೆ. ಸೊ ಇದಿಷ್ಟು ಫುಡ್ ಇನ್ಸ್ಪೆಕ್ಟರ್ ಅವರು ಮಾತಾಗಿರುವಂತದ್ದು. ಅಕ್ರಮವಾಗಿ ಏನಂತಂದ್ರೆ ಈ ರೀತಿ ಸಾಗಾಟ ಮಾಡುವಂತಹ ಕಳ್ಳರ ಸಂತೆಯಲ್ಲಿ ಕರ್ನಾಟಕ ಸರ್ಕಾರದ ಅಕ್ಕಿ ಈ ರೀತಿ ಸೇಲ್ ಆಗ್ತಾ ಇದೆಯಾ ಅನ್ನುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಸೂಕ್ತವಾಗಿರ್ತಕ್ಕಂಥ ತನಿಖೆ ಮಾಡಿ ಯಾರು ತಪ್ಪು ಮಾಡಿದರೋ ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ನ ಕಳಕಳಿಯಾಗಿದೆ. ಹಾವೇರಿಂದ ರಮೇಶ್ BH, ಗ್ಯಾರಂಟಿ ನ್ಯೂಸ್.